ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ಈಗಾಗಲೇ ಬೆಂಗಳೂರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ದರ್ಶನ್ ಅವರನ್ನ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನು ನೀಡಲಾಗ್ತಾ ಇತ್ತು. ಆರಾಮಾಗಿ ಕೈದಿಯಂತೆ ಇದ್ರೂ ಕೂಡ ರಾಜಾರೋಷವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ದರ್ಶನ್ ಮಾಡ್ತಾ ಇದ್ರು ಅಂತ ಆರೋಪ ಬಂದಿದೆ. ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಮಾಹಿತಿ ಬರ್ತಾ ಇದೆ. ಸ್ಥಳಾಂತರಕ್ಕೆ ಬೆಂಗಳೂರಿನ 24ನೇ ACMM ಕೋರ್ಟ್ ಅನುಮತಿಯನ್ನು ಕೂಡ ಈಗಾಗಲೇ ನೀಡಿದೆ. ಆದೇಶದ ಪ್ರತಿ ಜೈಲು ಅಧಿಕಾರಿಗಳಿಗೆ ತಲುಪಿದ ನಂತರ ಸ್ಥಳಾಂತರ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ಸ್ಥಳಾಂತರಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಇದರ ಬಗ್ಗೆ ಈಗಾಗಲೇ ಮಾಹಿತಿ ಪಡೆಯಲಾಗ್ತಾ ಇದೆ. ನಗರದ ಸಶಸ್ತ್ರ ಮೀಸಲು ಪಡೆಯಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. TV9 ಇಂಪ್ಯಾಕ್ಟ್ ಇದು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ನಿರಂತರವಾಗಿ ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಥ TV9 ಸುದ್ದಿ ಮಾಡಿತ್ತು. ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಎಲ್ಲ ಮಾಡಲಾಗ್ತಾ ಇದೆ ಅನ್ನೋದು ಒಂದು ಭಾಗ. ಆದರೆ ಇನ್ನು ಆರೋಪಿಯಾಗಿರುವಂಥ ದರ್ಶನ್ ಈ ರೀತಿ ರಾಜಾತಿಥ್ಯ ಪಡಿತಾ ಇರೋ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಎದ್ದಿದ್ದು. ಅದರಲ್ಲೂ ಕೂಡ ರೌಡಿ ಎಲಿಮೆಂಟ್ಗಳ ಜೊತೆಗೆ ಆರಾಮಾಗಿ ಹರಟೆ ಹೊಡಿತಾ, ಸಿಗರೆಟ್ ಸೇತಾ, ಟೀ ಕುಡಿತಾ ಇರೋ ಬಗ್ಗೆ ಕೂಡ ಸಾಮಾಜಿಕವಾಗಿ ಕೂಡ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು. ಜೈಲು ಅಧಿಕಾರಿಗಳ ನಡತೆ, ಅವರ ಚಟುವಟಿಕೆಗಳ ಬಗ್ಗೆ, ಅವರ ವರ್ತನೆ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್ ಹಿನ್ನೆಲೆ ಈಗಾಗಲೇ ಬಿಗಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಅಲರ್ಟ್ ಆದಂಥ ಜೈಲು ಅಧಿಕಾರಿಗಳು ಜೈಲಿನಲ್ಲಿ CC ಕ್ಯಾಮ್ರಾಗಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯಾವ ರೀತಿ ಲೋಪದೋಷಗಳಾಯಿತು ಆ ಥರ ಲೋಪದೋಷಗಳಾಗಬಾರ್ದು. VIP ಸೆಲ್ನಲ್ಲಿ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಮಾಡಲಾಗ್ತದೆ. ಬಳ್ಳಾರಿ ಜೈಲು ಸುತ್ತಮುತ್ತ ಈಗ ಹೈ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಮಧ್ಯರಾತ್ರಿ ನಟ ದರ್ಶನ್ ಕರೆತರುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಬಿಗಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ದರ್ಶನ್ ಶೋಕಿಯಿಂದ ದಿಕ್ಕಾಪಾಲಾದಂಥ ಡಿ ಗ್ಯಾಂಗ್ ಈಗ ರಾಜ್ಯದ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗ್ತದೆ. ಈ ದರ್ಶನ್ ಆ್ಯಂಡ್ ಗ್ಯಾಂಗ್ ಇದೆಯಲ್ಲ, ಅವರನ್ನು ಎಲ್ಲೆಲ್ಲಿ ಹಾಕ್ತಾರೆ ಅನ್ನೋದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಕಳಿಸಿದಂಥ ಕಾಕಿ ಎಲ್ಲರೂ ಒಟ್ಟಿಗಿದ್ರೆ ತಾನೇ ಸಮಸ್ಯೆ. ಹೀಗಾಗಿ 2 ಫೋಟೋ 1 ವಿಡಿಯೋದಿಂದ ಈಗ ಡಿ ಗ್ಯಾಂಗ್ ಛಿದ್ರವಾಗಿದೆ. ಒಬ್ಬೊಬ್ಬರನ್ನ ದಿಕ್ಕಾಪಾಲಾಗಿ ಓಡಿಸ್ತಾ ಇದ್ದಾರೆ. ದರ್ಶನ್ ಶೋಕಿಯಿಂದ ದಿಕ್ಕಾಪಾಲಾದಂಥ ಡಿ ಗ್ಯಾಂಗ್ ಬೇರೆ ಬೇರೆ ಜೈಲಿಗೆ ರವಾನೆ ಮಾಡಲಾಗ್ತದೆ. ರಾಜ್ಯದ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗ್ತದೆ. ಎಲ್ಲರೂ ಒಟ್ಟಾಗಿದ್ದರೆ ಇದೇ ಥರದ ಸಮಸ್ಯೆಗಳು ಉಂಟಾಗುತ್ತೆ. ಆರಾಮಾಗಿರೋದು, ಸಿಗರೆಟ್ ಸೇತಾ ಇರೋದು, ಲಾನಲ್ಲಿ ರೌಡಿಗಳ ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇರೋದು. A3 ಪವನ್ ಮೈಸೂರು ಜೈಲಿಗೆ ಕಳಿಸಲಾಗ್ತಾ ಇದೆ. ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗ್ತಾ ಇದ್ದಾರೆ. A4 ರಾಘವೇಂದ್ರ ಕೂಡ ಮೈಸೂರು ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಅದೇ ರೀತಿ A5 ನಂದೀಶನ್ನು ಕೂಡ ಮೈಸೂರು ಜೈಲಿಗೆ ರವಾನೆ ಮಾಡಲಾಗ್ತಾ ಇದೆ. ಇನ್ನು A6 ಜಗದೀಶ್ಗೆ ಶಿವಮೊಗ್ಗ ಜೈಲಿಗೆ ಅಟ್ಟಿಸಲಾಗ್ತಾ ಇದೆ. ಅದೇ ರೀತಿ A7 ಬಗ್ಗೆ ಹೇಳೋದಾದರೆ, ಇನ್ಫ್ಯಾಕ್ಟ್ A9 ಬಗ್ಗೆ ಹೇಳೋದಾದರೆ, ಧನರಾಜ್ ಈಗ ಧಾರವಾಡ ಜೈಲಲ್ಲಿ ಮುದ್ದೆ ಮುರಿತಾನೋ ರೊಟ್ಟಿ ತಿಂತಾನೋ ಗೊತ್ತಿಲ್ಲ. A10 ವಿನಯ್ ವಿಜಯಪುರ ಜೈಲಿಗೆ ಹೋಗ್ತಾರೆ. ಇದಿಷ್ಟು ಮಾಹಿತಿ ಸಿಗ್ತಾ ಇರುವಂಥದ್ದು. ರೈಟ್, ಎಲ್ಲ ಡೆವಲಪ್ಮೆಂಟ್ಗಳ ಜೊತೆಗೆ ಬಳ್ಳಾರಿಯಲ್ಲಿ ಈಗಾಗಲೇ ಜೈಲಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನಾಯಕ್, ಈಗಾಗಲೇ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೊಳ್ಳಾಗ್ತದೆ? ಯಾಕೆಂದರೆ ಬೆಂಗಳೂರಿನಲ್ಲಿ ಲೋಪದೋಷಗಳಾಯಿತು, ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಯಿತು. ಈ ಕಾರಣಕ್ಕೋಸ್ಕರ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗ್ತಾಯಿದೆ. ಬಳ್ಳಾರಿಯಲ್ಲಿ ಇಲ್ಲಿ ಆಗದೇ ಇರುವಂಥ ತಪ್ಪುಗಳನ್ನು ಅಲ್ಲಿ ತಡೆಗಟ್ಟೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ಖಂಡಿತ ಪ್ರಮೋದ, ಪರಪ್ಪನ ಅಗ್ರಹಾರ ಜೈಲಿರ್ತಕ್ಕಂಥ ನಟ ದರ್ಶನ್ ಅವರು ಏನು VIP ಆತಿಥ್ಯ ಏನು ಸಂಬಂಧಪಟ್ಟಂತೆ ಒಂದು ಪೋರ್ಟಲ್ ಕೂಡ ವೈರಲ್ ಆಯಿತು. ಅದು ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ರಾಜ್ಯದಲ್ಲಿ ಚರ್ಚೆ ಆಯಿತು ಮತ್ತು ಸರ್ಕಾರ ಮಟ್ಟದಲ್ಲಿ ಕೂಡ ಇದೊಂದು ರೀತಿ ಮುಜುಗರ ಉಂಟು ಮಾಡಿತು. ಈಗ ಆ ನಟ ದರ್ಶನನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಈಗಾಗಲೇ ನ್ಯಾಯಾಲಯ ಕೂಡ ಆದೇಶ ನೀಡಿರುವಂಥದ್ದು ತಾವು ದೃಷ್ಟಿ ಕೂಡ ಗಮನಿಸಬಹುದು. ಇದು ಬಳ್ಳಾರಿಯ ಸೆಂಟ್ರಲ್ ಜೈಲ್ ಸಾಕಷ್ಟು 1884ರಲ್ಲಿ ಈ ಜೈಲನ್ನು ನಿರ್ಮಾಣ ಮಾಡಿತು. ಸಾಕಷ್ಟು ಸ್ವತಂತ್ರ ಹೋರಾಟಗಾರರು ಕೂಡ ಇಲ್ಲಿ ಜೈಲಿನಲ್ಲಿ ಇದ್ರು. ಈಗ ನಟ ದರ್ಶನ್ ಈ ಹಿಂದೆ ಕೂಡ ಚೌಕ ಸಿನಿಮಾ ಕೂಡ ಇಲ್ಲಿ ಚಿತ್ರೀಕರಣ ಆಗಿತ್ತು. ಈ ಜೈಲಿನಲ್ಲಿ ಕೂಡ ಈಗ ನಟ ದರ್ಶನ್ ಅವರನ್ನ ಕರೆತರುವಂಥ ಎಲ್ಲ ಕೆಲಸ ಕೂಡ ನಡ್ತಾ ಇದೆ. ಜೊತೆಗೆ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು, ಅಂದರೆ ಜೈಲಾಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಎಲ್ಲ CC ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತು VIP ಸೆಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲವನ್ನೂ ತಯಾರಿ ಮಾಡ್ಕೊಳ್ತಾರೆ. ಯಾಕಂತಂದರೆ ಒಬ್ಬ ನಟ ದರ್ಶನ್ ಈ ಭಾಗದಲ್ಲಿ ಕೂಡ ಸಾಕಷ್ಟು
ಸಾಕಷ್ಟು ಫೇಮಸ್ ಇರತಕ್ಕಂಥ ವ್ಯಕ್ತಿ. ಹೀಗಾಗಿ ಫ್ಯಾನ್ಸ್ಗಳು ಅತಿ ಹೆಚ್ಚು ಬರುವಂಥ ಸಾಧ್ಯತೆ ಇರುತ್ತೆ ಮತ್ತು ಅವ್ರ ಜೊತೆಗೆ ಸಾಕಷ್ಟು VIP ವ್ಯಕ್ತಿಗಳು ಬರೋ ಚಾನ್ಸ್ ಇರುತ್ತೆ. ಹೀಗಾಗಿ ಎಲ್ಲವೂ ದೃಷ್ಟಿಯಿಂದ ಕೂಡ ಹೈ ಸೆಕ್ಯೂರಿಟಿಯನ್ನು ಈಗಾಗಲೇ ಪೊಲೀಸ್ ಆಡಳಿತ, ಜಿಲ್ಲಾಡಳಿತ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ ಬಳ್ಳಾರಿಯಲ್ಲಿ ಇರತಕ್ಕಂತಹ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿರ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು. ಈಗ ಅಂದ್ರೆ ರಾತ್ರಿ 12 ಗಂಟೆ ಸುಮಾರಿಗೆ ನಟ ದರ್ಶನನ್ನ ಈ ಭಾಗದಲ್ಲಿ ಇದೇ ಗೇಟ್ ಮೂಲಕವಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ನೇರವಾಗಿ ಒಳಗಡೆ ಅಂದ್ರೆ ಸುಮಾರು ಒಂದು 3-4 ಸೆಲ್ಗಳ ನಂತರದಲ್ಲಿ ಒಂದು VIP ಸೆಲ್ ಇರತಕ್ಕಂಥದ್ದು. ಅಲ್ಲಿ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಕೂಡ ಇಟ್ಟಿರುವಂಥದ್ದು ಮತ್ತು ಇನ್ನಿತರೆ ವ್ಯವಸ್ಥೆ ಕೂಡ ಅಲ್ಲಿ VIPಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಇಟ್ಟಿದ್ದಾರೆ. ಮತ್ತು ಈ ಹಿಂದೆ ಬಳ್ಳಾರಿ ಜೈಲಿಗೆ ಇರ್ತಕ್ಕಂಥ ಆರೋಪಗಳು ಏನಂತಂದ್ರೆ ಹಣ ಕೊಟ್ಟರೆ ಏನು ಬೇಕಾದರೂ ಈ ಜೈಲಲ್ಲಿ ಸಿಗ್ತಾ ಇತ್ತು ಅನ್ನೋದು ಸಾಕಷ್ಟು ಆರೋಪ ಇತ್ತು. ಈಗ ಅವೆಲ್ಲವೂ ದೃಷ್ಟಿಯಿಂದ ಕೂಡ ಸಾಕಷ್ಟು ಹೈ ಅಲರ್ಟ್ ಆಗೋ ದೃಷ್ಟಿಯಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುವಂಥ ವ್ಯವಸ್ಥೆ ಕೂಡ ಅವೆಲ್ಲವೂ ಕೂಡ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಇವರ ಜೊತೆಗೆ ಮಾತನಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಹೈ ಅಲರ್ಟ್ ಆಗಿ ನಟ ದರ್ಶನ್ ಬರುವಂತಹ ಮಾರ್ಗವನ್ನು ಈಗಾಗಲೇ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ VIP ಆಗಿರುವಂದಾಗಿ ಮತ್ತು ಜೊತೆಗೆ ಸೆಲೆಬ್ರಿಟಿ ಆಗಿರುವಂದಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳು ನಡೆದಂತೆ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂದೆ ಇಟ್ಟಿರುವಂಥದ್ದು. ಥ್ಯಾಂಕ್ ಯು ವಿನಾಯಕ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.